ನೀನು ನನ್ನ ಕಣ್ಣಿಗೆ ಕಾಣಿಸ್ಕೊಂಡೆ. ನಾನು ನಿನಗೋಸ್ಕರ ಆ ದೇವಸ್ಥಾನದ ಮುಂದೆ ಪ್ರೀತಿ ತಪಸ್ ಮಾಡಿದೆ. ಇವತ್ತು ಶಾಶ್ವತವಾಗಿ ನನ್ನ ಎದುರುಗಡೆ ಬಂದ್ಬಿಟ್ಟಿದ್ಯಾ. ನನ್ನ ಜನ್ಮಕ್ಕೆ ನೀನೇನ್ ಬಿಟ್ರೆ ಬೇರೆ ಏನು ಬೇಡ ಸರ್ಸು. ನನ್ನನ್ನ ಬಿಟ್ಟು ಒಂದು ದಿನ ಅಲ್ಲ, ಒಂದು ಕ್ಷಣನೂ ಎಲ್ಲಿಗೂ ಹೋಗ್ಬೇಡ ನೀನು, ಸರಿನಾ? ಸರಿ ರಾಹುಲ್ ಅವರೇ. सरसु ಭಾಷಿಣಿನ ಸರಸು ಅಂತ ನಂಬಿಕೊಂಡಿರೋ ರಾಹುಲ್ಗೆ ಯಾವುದೇ ಕಾರಣಕ್ಕೂ ನಿಜ ಗೊತ್ತಾಗಕೂಡದು. ಹಾಗೇನಾದ್ರೂ ಗೊತ್ತಾದ್ರೆ ರಾಹುಲ್ ಹೆಲ್ತ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಸೊ ಇವತ್ತಿನಿಂದ ನಾವೆಲ್ಲರೂ ಕೂಡ ಅವಳು ಸರಸು ಅನ್ನೋ ಹಾಗೇನೆ ಬಿಹೇವ್ ಮಾಡಬೇಕು. ರಾಹುಲ್ ನಂಬಿಕೆನ ನಾವು ಯಾವತ್ತಿಗೂ ಕೂಡ ಅನುಮಾನ ಬರದೇ ಇರೋ ಹಾಗೆ ನಾವು ಸಪೋರ್ಟ್ ಮಾಡಬೇಕು. ತಪ್ಪದೆ ಮಾಡ್ತೀವಿ ಮ್ಯಾಮ್. ಆದ್ರೆ ಅಣ್ಣ ಸರ್ಸು ಮೇಲೆ ಬೆಳೆಸ್ಕೊಂಡಿರೋ ಪ್ರೀತಿಗೆ ನಿಜ ತಿಳ್ಕೊಳ್ಳೋದಕ್ಕೆ ಜಾಸ್ತಿ ದಿನ ಬೇಕಾಗಲ್ಲ ಅಂತ ಅನ್ಕೋತೀನಿ. ಅದಕ್ಕೆ ಭಾಷಿಣಿ ತನ್ನ ಬಿಹೇವಿಯರ್ ಇಂದ ರಾಹುಲ್ನ ಬದಲಾಯಿಸ್ತಾಳೆ. ರಾಹುಲ್ ಸಂಪೂರ್ಣವಾಗಿ ಗುಣವಾದ ಮೇಲೆ ಅವಳು ಸರಸು ಅಲ್ಲ ಅನ್ನೋ ನಿಜ ಭಾಷಿಣಿನೇ ರಾಹುಲ್ಗೆ ಅರ್ಥ ಆಗೋ ಹಾಗೆ ಹೇಳ್ತಾಳೆ. ಅಂದ್ರೆ ಅಲ್ಲಿವರೆಗೂ ನಮ್ಮ ಆಕ್ಟಿಂಗ್ ಸ್ಕಿಲ್ಸ್ ತೋರಿಸ್ಬೇಕು ಅಂತಾಯ್ತು. ಆಕ್ಟ್ ಮಾಡು, ಆದ್ರೆ ನಾಶ ಮಾಡೋಕ್ ನೋಡ್ಬೇಡ. ಶ್ಯೂರ್ ಮೇಡಮ್. ಆಂಟಿ, ಭಾಷಣಿಗೆ ನಮ್ ಸ್ಟೇಟಸ್ ಇಷ್ಟ ಆಗಿ ಇದೇ ಮನೇಲೆ ಇದ್ಬಿಟ್ರೆ? ಅಂಥ ಪರಿಸ್ಥಿತಿ ಖಂಡಿತ ಬರೋದಿಲ್ಲ. ಭಾಷಿಣಿ ಅವಳ ತಂದೆಗೆ ಮಾಡಿದ ಸಹಾಯಕ್ಕೋಸ್ಕರ ಇಲ್ಲಿ ಆಕ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾಳೆ. ಅಷ್ಟೇ ಬಿಟ್ರೆ ನಮ್ಮ ಆಸ್ತಿ ಅಂತಸ್ತನ್ನ ನೋಡಿ ಅಂತೂ ಖಂಡಿತ ಅಲ್ಲ. ಆತ್ಮಾಭಿಮಾನ ಇರುವಂಥ ಮನುಷ್ಯರಿಗೆ ಆಸೆಗಳು ಕೂಡ ಕಡಿಮೆನೇ ಇರುತ್ತೆ.
ವಾಗ್ದೇವಿ, ರಾಹುಲ್ ಅವ್ರು ಬರ್ತಾ ಇದ್ದಾರೆ. ಏಟ್ ಸರ್ಸು ನೋಡ್ದ ಹಾಗೆ ಇದೆ. ಸರಸುನೇ ಅಲ್ವಾ? ನೋಡ್ದ ಹಾಗೆ ಅಂದ್ರೆ ಏನದ್ಕೆ? ಹಾಗಲ್ಲ ರಾಹುಲ್, ಇವತ್ತಾದ್ರೂ ಹೊಟ್ಟೆ ತುಂಬ ಊಟ ಮಾಡ್ಬೇಕಂದ ಬಾ. ಈ ಎಕ್ಸ್ಟ್ರಾ ಕೇರಿಂಗ್ನೆಲ್ಲ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ನಿಮ್ಮ ಹೆಂಡತಿಗೆ. ಈಗ ನನ್ನ ಹೆಂಡತಿ ಬಂದಿದ್ದಾಳಲ್ಲ, ಯಾರು ಏನು ಹೇಳೋ ಅವಶ್ಯಕತೆ ಇಲ್ಲ. ನನ್ನ ಬಗ್ಗೆ ಎಲ್ಲಾನು ಅವಳೇ ನೋಡ್ಕೋತಾಳೆ. ಬನ್ನಿ ರಾಹುಲ್ ಅವರೇ. ನಿನಗೆ ನಾನು ಬಡಿಸ್ತೇನೆ. ಪರವಾಗಿಲ್ಲ ರೀ, ನಾನು ಆಮೇಲೆ ತಿಂತೀನಿ. ನನ್ ಜೊತೆನೆ ತಿನ್ನು ಸರ್ಸು, ಏನೂ ಆಗಲ್ಲ. ಸರ್ಸು ತಿನ್ನು ಸರ್ಸು, ಏನ್ ನೋಡ್ತಾ ಇದೀಯಾ? ನಾನ್ ತಿನ್ನಿಸ್ತೇನಿರು. ಏನ್ ಸರ್ಸು, ಯಾಕೆ ಹಾಗೆ ನೋಡ್ತಿದ್ಯಾ? ತಿನ್ನು ತಿನ್ನು ಸರ್ಸು, ತಿನ್ನು. ನಾನಲ್ಲ ರಾಹುಲ್ ಅವರೇ, ಮೊದಲು ನೀವ್ ತಿನ್ನಿ. ನೀವ್ ತೃಪ್ತಿ ಇಷ್ಟು ದಿನ ಮಿಸ್ ಮಾಡ್ಕೊಂಡಿದ್ದೆ. ಈ ರೀತಿ ಹೊಟ್ಟೆ ತುಂಬಾ ತಿಂದು ಎಷ್ಟು ದಿನ ಆಗಿತ್ತು. ನೀನು ಬಂದೆ, ನನ್ನ ಮನಸ್ಸೇ ತುಂಬ ಹೋಯ್ತು. ನೀನು ನನ್ನ ಪಕ್ಕದಲ್ಲೇ ಇದೆಯಾ, ನನ್ನ ಹೊಟ್ಟೆನೇ ತುಂಬ ಹೋಯ್ತು. ನೀನು ಕೂಡ ತಿಂದ್ಬಿಟ್ಟು ಬೇಗ ಬಾ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರಬೇಡ, ಸರಿನಾ?
ನಿಮ್ ಮಗ ನನ್ನೇ ಸರ್ಸುವಾಗಿ ಬದಲಾಯಿಸ್ತಿದ್ದಾರೆ. ಏನಾಯ್ತಮ್ಮ? ಸಹಾಯಕ್ಕೆ, ಕಂಟ್ರೋಲ್ ಮಾಡ್ಕೊಂಡಿರೋ ಕೋಪಕ್ಕೆ, ಅಂಡ್ ದೆನ್ ಸಾರಿ ನನ್ನ ಮಗನ ಬಿಹೇವಿಯರ್ಗೆ, ನಿನ್ನ ನೆತ್ತಿಲಿಟ್ಟಿರೋ ಈ ಬೊಟ್ಟಿಗೆ. ನನಗ್ ಬೇಕಿರೋದು ಥ್ಯಾಂಕ್ಸ್ ಸಾರಿ ಅಲ್ಲ ಮೇಡಮ್. ನಿಮ್ ಮಗ ಇಂಥ ಕೆಲಸ ಮಾಡ್ದೇ ಇರೋ ಹಾಗೆ ಕಂಟ್ರೋಲ್ ಮಾಡೋದು. ಇಲ್ಲ ಅಂದ್ರೆ ನಾನೇ ನಿಜ ಹೇಳಿ ಪರ್ಮನೆಂಟ್ ಆಗಿ ಕಂಟ್ರೋಲ್ ಮಾಡ್ಬೇಕಾಗಿ ಬರುತ್ತೆ. ಅಯ್ಯೋ ಬೇಡಮ್ಮ, ಬೇಡ, ಅಂತ ಕೆಲಸ ಮಾತ್ರ ಮಾಡಬೇಡ. ನಾನಷ್ಟೇ ಅಲ್ಲ, ನನ್ನ ಕುಟುಂಬದವ್ರು ಎಲ್ಲರೂ ಸರಸು ವಿಷಯದಲ್ಲಿ ಅವನಿಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು, ಇದನ್ನು ಮಾಡಬಹುದಾ ಇದನ್ನು ಮಾಡಬಾರ್ದಾ ಅಂತ ಹೇಳೋಂಥ ಪರಿಸ್ಥಿತಿನಲ್ಲಿ ಇಲ್ಲಮ್ಮ. ಆದ್ರೆ ನೀನು ನಮ್ಮ ಕುಟುಂಬದಲ್ಲಿ ಇರೋವರೆಗೂ ಮಾತ್ರ ಇದೆಲ್ಲ ರಿಪೀಟ್ ಆಗದೆ ಇರೋ ಹಾಗೆ ನಾವು ನೋಡ್ಕೋತೀವಮ್ಮ. ಎಕ್ಸ್ಕ್ಯೂಸ್ ಮೀ, ನನ್ನ ಫೋನ್ ರಿಂಗ್ ಆಗ್ತಿದೆ. ಹಲೋ ಅಮ್ಮ. ಹಲೋ ಭಾಷಿಣಿ, ಎಲ್ಲಿದ್ಯಮ್ಮ? ಅದು ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದೀನಮ್ಮ. ಏನಾಯ್ತಮ್ಮ? ನಿಮ್ಮಪ್ಪನ್ಗೆ ಪ್ರಜ್ಞೆ ಬಂದಿದೆ ಕಣೆ. ನೀನು ನೋಡ್ಬೇಕು ಅಂತಿದ್ದಾರೆ, ಬೇಗ ಬಾ ಅಮ್ಮ. ಸರಿನಮ್ಮ, ಸರಿ, ಈಗ್ಲೇ ಬರ್ತೀನಿ. ಹಾ, ನಮ್ಮಪ್ಪನ್ ಪ್ರಜ್ಞೆ ಬಂದಿದ್ಯಂತೆ. ಅವರು ಕಣ್ ಬಿಡೋದಕ್ಕೆ, ನಮ್ಮೆಲ್ರೂ ಕಣ್ಣು ಸಂತೋಷದಿಂದ ತುಂಬೋದಕ್ಕೆ ಕಾರಣ ನೀವೇ. ಥ್ಯಾಂಕ್ ಯು. ನಾನ್ ನಮ್ಮಪ್ಪನ್ ನೋಡೋದಕ್ಕೆ ಹೋಗ್ಬೇಕು. ಹೋಗ್ಬರ್ತೀನಿ. ಡೌಟ್ ಬಂದಿಲ್ವಾ ಆಂಟಿ? ಯಾವ ಡೌಟು? ಅವಳು ಭಾಷಿಣಿ ಅಲ್ಲ, ಸರಸುನೆ ಅಂತ. ಆ ಡೌಟು ನಿನಗ್ಯಾಕೆ ಬಂತು ಪ್ರೀತಿ? ಯಾಕೆ ಬರಲ್ಲ ಆಂಟಿ? ಬಂದಿನಾನೇ ನಂಬರ್ 1 ಕಪ್ ತಗೊಂಡು ಸೇಮ್ ಪ್ಲೇಸ್ ಅಲ್ಲಿ ಇಟ್ಲು ಅಂದ್ರೆ ಶೋಕೇಸ್ ಖಾಲಿ ಆಗಿರೋದಕ್ಕೆ ಕ್ಯಾಶುವಲ್ ಆಗಿ ಇಟ್ಲು ಅನ್ಕೊಳ್ಳೋಣ. ಆದ್ರೆ ಬೊಟ್ಟು ಜಡೆ ಇದೆಲ್ಲ ನೋಡ್ತಾ ಇದ್ರೆ ರಾಹುಲ್ ಅದನ್ನು ಇಡಿಸಿದ್ದು ಅಂತ ಅವಳು ಹೇಳಿದ್ಲಲ್ಲ. ಅದೇ ನನ್ ಡೌಟು ಆಂಟಿ. ಹೌದಾ ಆಂಟಿ? ಮದ್ವೆ ಆಗಿರೋ ಹುಡುಗಿ ಮಾತ್ರನೇ ನೆತ್ತಿ ಮೇಲೆ ಬೊಟ್ಟಿಟ್ಕೋತಾರೆ, ಭಾಷಣಿಗೆ ಮಾತ್ರ ರಾಹುಲೇ ಇಟ್ಟ. ಆದ್ರೂ ಸರಿ, ಅವಳು ಏನೋ ಹೇಳ್ದೆ ಸೈಲೆಂಟ್ ಆಗಿ ಯಾಕಿರ್ತಾಳೆ? ರಾಹುಲ್ನ ಗಂಡನ್ ತರ ನೋಡ್ತಿದ್ದಾಳ. ಅದಕ್ಕೆ ನಮ್ ಮನೆಗ್ ಬಂದಿರೋ ಭಾಷಿಣಿ ಸರಸ್ಸುನೇ ಆಗಿರೋದಕ್ಕೆ. ಸರಸ್ಸುಗ್ ಮಾತ್ರನೇ ಇಂಥದೆಲ್ಲ ಸೆಂಟಿಮೆಂಟ್ಸ್ ಇರೋದಕ್ಕೆ. ಏನಾಗಿದೆ ಪ್ರೀತಿ ನಿನ್ಗೆ? ಮೈಂಡ್ ಕೆಲಸ ಮಾಡ್ತಾ ಇದ್ಯಾ ಇಲ್ಲ ಶಟ್ ಡೌನ್ ಆಗಿದ್ಯಾ? ನಮ್ ರಾಹುಲ್ ಬಗ್ಗೆ ಯೋಚನೆ ಮಾಡಿ ನಿಜ ಹೇಳಲ್ಲ ಅಂದಿದ್ದಕ್ಕೆ ಕಾಂಪ್ಲಿಮೆಂಟ್ ಕೊಡೋದನ್ನ ಬಿಟ್ಟು ಕಂಪ್ಲೇಂಟ್ ಮಾಡ್ತಿದ್ಯಲ್ಲ ನೀನು. ಈಗೇನಾದ್ರೂ ಅವಳು ರಿಯಾಕ್ಟ್ ಮಾಡ್ಬಿಟ್ಟಿದ್ರೆ ರಾಹುಲ್ಗೆ ಅವಳು ಸರಸು ಅಲ್ಲ ಅನ್ನೋ ನಿಜ ಗೊತ್ತಾಗ್ಬಿಡ್ತಿತ್ತು. ಈ ಲಾಜಿಕ್ ಯಾಕೆ ನಿನಗೆ ತಿಳಿಲಿಲ್ಲ? ಅನುಮಾನದಿಂದ ಅಲ್ಲ ಪ್ರೀತಿ, ಯೋಚನೆ ಮಾಡಿ ಮಾತಾಡು. ಅಯ್ಯೋ ಆಂಟಿ, ನೀವ್ ಕೂಡ ಅವಳ ಮಾಯಲ್ಲಿ ಬೀಳ್ಬೇಡಿ. ಇದೆಲ್ಲ ಅವಳ ಗೇಮೇನೋ. ಆವಾಗ ಮೆದುವಾಗಿ ಜಾರ್ಕೊಂಡ್ ಸರ್ಸು ಇವಾಗ ವಿಷದ್ ಹಾವಾಗ ವಾಪಸ್ ಬಂದು
ಭಾಷಿಣಿಯಾಗಿ ಪುಸ್ಕುಟ್ಬೇಕು ಅಂತ ನೋಡ್ತಿದ್ದಾಳೇನೋ. ಪ್ರೀತಿ, ಭಾಷಿಣಿ ಯಾರು, ಅವಳ ತಂದೆ ತಾಯಿ ಏನು ಅನ್ನೋದನ್ನ ನಾವು ನೋಡಿದೀವಿ. ಅವಳ ತಂದೆ ಆಪರೇಷನ್ಗೋಸ್ಕರ ನಮಗ್ ಸಹಾಯ ಮಾಡೋದಕ್ಕೆ ಒಪ್ಕೊಂಡಿದ್ದಾಳವಳು. ನಿಜವಾಗ್ಲೂ ಅವಳು ಸರ್ಸುನೇ ಆಗಿದ್ದಿದ್ರೆ ಅವಳ ಫೇಸ್, ಫೀಲಿಂಗ್ಸ್, ಬಿಹೇವಿಯರ್ನಿಂದ ನೀನ್ ಹೇಳೋದಕ್ಕೂ ಮುಂಚೆನೆ ನಾನು ಕಂಡು ಹಿಡಿತಿದ್ದೆ. ಇನ್ನೊಂದು ಸಾರಿ ಬೊಟ್ಟಿಟ್ಕೊಂಡಿದ್ದಾಳೆ ಅಂತನೋ, ಜಡೆ ಹಾಕೊಂಡ್ಲು ಅಂತನೋ, ಡೌಟ್ ಬಂತು ಅಂತನೋ ಹುಚ್ಚಾಗಿ ಮಾತಾಡಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸಾರಿ ಆಂಟಿ, ನೀವು ಎಷ್ಟೇ ಬಲವಾಗಿ ಹೇಳಿದ್ರು ನಾನು ಮಾತ್ರ ನಂಬಲ್ಲ. ಸರಸು ಹಾಗೆ ವಾಣಿ ಬಂದಾಗ ನಿಮಗಿಂತ ಮೊದಲೇ ನಾನು ಕಂಡುಹಿಡ್ದೆ. ಇವಾಗ ಭಾಷಿಣಿ ಹಾಗೆ ಬಂದರೆ ಮಾತ್ರ ಕಂಡು ಹಿಡಿದೇನೆ ಹೇಗಿರ್ತೀನಿ? ಈ ಸರಿ ಮಾತಿನಿಂದ ಅಲ್ಲ ಆಂಟಿ, ಸಾಲಿಡ್ ಪ್ರೂಫ್ಸ್ ಜೊತೆಗೆ ನನ್ನ ಡೌಟ್ ನಿಜ ಅಂತ ನಿಮಗೆ ಪ್ರೂವ್ ಮಾಡ್ತೀನಿ. ಮಾಡೇ ಮಾಡ್ತೀನಿ. ಫೋನ್ ಮಾಡಿದ್ದೆ. ಅಮ್ಮ ಭಾಷಿಣಿ, ಅಪ್ಪ ಅಮ್ಮ ನನಗೆ ಪ್ರಾಣ ಇದೆ ಅಂತ ಗೊತ್ತಾದ ಮರುಕ್ಷಣ ನನ್ನ ಕಣ್ಣು ಮುಂದೆ ನೀನೇ ಬಂದಿಯಮ್ಮ. ಅಂಥದ್ರಲ್ಲಿ ಕಣ್ಣು ತೆರೆದು ನೋಡಿದ ತಕ್ಷಣ ನೀನಿಲ್ದೆ ಇದ್ದಿದ್ದಕ್ಕೆ ನನ್ನ ಪ್ರಾಣದ ಬೆಲೆನೇ ಇಲ್ದೆ ಹೋಯ್ತು ಅಂದ್ರೆ ನಂಬು. ನಮ್ಮೇಲೆ ಇಷ್ಟೊಂದು ಪ್ರೀತಿ ಇರ್ಬೇಕಾದ್ರೆ ಯಾಕ್ರಿ ದೂರ ಹೋಗ್ಬೇಕು ಅನ್ಕೊಂಡ್ರಿ? Ta-na-na